ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಈಗ ಬಂದಿರೋದು ಇವತ್ತು ಮಂಗಳವಾರ ಇರೋದಕ್ಕೆ. ಇವತ್ತು ಏನೈತಂದ್ರಲ್ಲಿ ಇವತ್ತು ಸಂಕಷ್ಟ ಇರೋದಕ್ಕೂ ಸೀದಾ ಸುಬ್ರಹ್ಮಣ್ಯ ಸ್ವಾಮಿ ಬಂದ್ವಿ. ಇವತ್ತೇನ ನಾನು ನಿಧಿ ಆಟ ಬಂದ್ವಿ. ಬಿಕಾಸ್ ಆಫ್ ವರುಣ ಎಕ್ಸಾಮ್ ಇರೋದಕ್ಕೆ ಆಗಲಿಲ್ಲ. ಒಂದು 10ನೇ ತಾರೀಕಿಗೆ ಮುಗಿತೈತೆ ಅಂತಂದಾನ. ನೋಡ್ಬೇಕು, ಅದಾದ್ಮೇಲೆ ಸ್ವಲ್ಪ ವೀಡಿಯೋಸ್ ಬಗ್ಗೆ ಫೋಕಸ್ ಮಾಡ್ಬೇಕು. ಅಂದರೆ ವೀಡಿಯೋ ಸ್ಟಾಕ್ ಇದಾವ. ಚಾಟಿಂಗ್ ನೀನು ಏನು ಹೇಳ್ಬೇಕದ ದೇವ್ರಿಗೆ ಬಂದಿರ್ತೀವಿ. ಇಲ್ಲಿನೂ ಸ್ವಲ್ಪ ನೇಮ್ ದೂರ ಮಗನೇ ಏನಂದರೆ ಟೀ ಒಳಗೆ ನಮ್ಮ ಟೀ ಶಾಪ್ ಒಳಗೆ ಸಿಲಿಂಡರ್ ಕಲ್ಲ ಬಿಡೈತಿ. ಈಗ ಮನೆಯಿಂದ ಅವಾಗ 2 ಆತು ತೊಗೊಂಡು ಹೋಗತ್ತಿದ್ದು 2ನೇ ಸಲ. ಸುಮ್ಮನೆ ಇರಲಿ, ಇವತ್ತು ಜಸ್ಟ್ ಇದು ಹೋಗಿ ಬಂದೀನಿ. ಸಿಲಿಂಡರ್ ಖಾಲಿ ಆಗೈತೆ ನಮ್ದು. ಇಲ್ಲ, ಈಗ ನಾವು ಬುಕ್ ಮಾಡೀವಿ. ಇವತ್ತು ಬುಕ್ ಮಾಡೀನಿ, ನಾಳೆ ಬರ್ತಾ ತಗೊಂಬರ್ತೇನೆ. ಮೇ ಬಾ ನೋಡ್ದ ನಮ್ಮ ಮನ್ಯಾಗ ಮೇ ಖಾಲಿ ಆಗ್ಯದ. ಬಾ ಹುಡ್ರಿ ಕೇಳಲ್ಲಿ, ಅಣ್ಣ ಗ್ಯಾಸ್ ಅಣ್ಣ ಬುಕ್ ಅಣ್ಣ ಖಾಲಿ ಅಣ್ಣ ಅಂತಾರ. ಅಲ್ಲ ಇವತ್ತು ಬಂತು ಸರಿ, ಇಲ್ಲ ಅಂದ್ರೆ ನಾನು ಅಂದಿನಿಲ್ಲ. ನಮ್ದನ ಎಷ್ಟು ದಿವಸ ಆಯ್ತು ಬಂದ್ ಇದನ್ನ ಮಾಡಿ. ನಾಳೆ ಬರತ್ ಮೇ ಬಲ್ಲೆ. ಈಗ ನಾವು ಬಂದಿರೋದು VNC ಕಾಲೇಜ್ ಗ್ರೌಂಡಿಗೆ. ನಿಧಿ ಭಾಳ ದಿವಸ ಆಯಿತು ತಿನ್ನೋಣ ಅಂತ. ನೋಡಿ ಸಂದೀಪ್, ಅದಕ್ಕಂತಾರೆ ಬುಲೆಟ್. ಇಲ್ಲ ನಿಂದು ಬುಲೆಟ್. ಸರ್ ಸಂದೀಪ್, ನಾಳೆ ಎಕ್ಸಾಮ್, ನಾಳೆ PPT ಏನು ನಾಡಿದ್ರು ಉಲ್ಲಾಸ್ ಇವರೆಲ್ಲ ಟೀ ಕುಡಿಯೋಕ್ಕಷ್ಟೇ. ಟೀ ಕುಡಿಯೋಕೆ ಮಧ್ಯಾಹ್ನ ಬೆಳಿಗ್ಗೆ. ಈಗ ಸಾಯಂಕಾಲ ದೀಪ ಹಚ್ಬೇಕಾಗ. ಸಾಯಂಕಾಲ ನಾವೆಲ್ಲ ಸೇರಿ ಓದ್ವಲ್ಲ. ಬ್ಯಾಗ್ ಹಾಕೊಂಡ ಬಂಬ ಹಂಗೆ ಬಿಡು. ಹೆಂಗೆ ಖಾರ ಚೆನ್ನಾಗಿ ಸರಿಗಿಲ್ಲ. ಮತ್ತು ಇವತ್ತು ತೋರಿಸ್ಬಾರ್ದು. ಈಗ ಆಮ್ಯಾಗ ಒಂದು ಸ್ವಲ್ಪ ಬ್ಯುಸಿ ಇದೆ ನನ್ನ ಫೋನಾಗ. ನಾಳೆ ಬರ್ತಿಲ್ಲ ಸ್ವಲ್ಪ ಸರಸ್ ಇದೆ. ಏನು ಎದಕ್ಕೆ ನಾಟಕ ತೆಗಿತೇವೆ? ಏನು ಡಬಲ್ ಪ್ಯಾಕೇಜ್ ಇಂಜಿನಿಯರ್ ಈಗ ಅಣ್ಣಗೆ ಟೀ ಒಂದು. ಅವನಿಗೆ ಮಾಡ್ತೀವಿ. ಅವನಿಗೆ ಏನು ಫುಲ್ಲಾಗಿ ಅರ್ಧ ಕೊಡು. ಫುಲ್ಲಾಗಿ ಅರ್ಧ. ಅವನಿಗೆ ಗ್ಲಾಸ್ ಹಿಡ್ಕೊಳಕ್ ಬರಲ್ಲ. ಕೈ ಇದೆ ಫುಲ್ಲಾಗಿ ಅರ್ಧ ಕೊಡ್ಲಿ. ಹಂಗ ನಿಧಿ ನಿನಗೆ ನಿನಗೆ ಕಾಣ್ತಾಳ. ಅದೇ ಅದು ಹಿಂಗೆ 2 ಸಲ ಮಾಡ್ತಾರೆ. ಅರ್ಧ ಕೊಡ, ಅದ್ರಾಗ ಅರ್ಧ ಕೊಡ. ಅಂದ್ರೆ ರೊಕ್ಕ ಎಷ್ಟು ಇಸ್ಕೋಬೇಕಲ್ಲ? ಕೊಡಲ್ ಬಿಡ್ ನಾನು. ರೊಕ್ಕ ಕೊಡಲ್ ಬಿಟ್ಟು ಅದು ಇದ್ರ ಬರ್ಕಲೆ ಬರ್ಕೊಂಡಿದ್ದು ಯಾರು ಕೊಡ್ತಾರೆ? ನಿನಗೆ ಯಾರು ಕೊಡ್ತಾರೆ? ಹಂಗೆ ನನ್ನ ಇದು ಕ್ಯಾಮ್ರಾ ನೋಡ್ಲಿ ಅಂತ ಹಿಂಗೆ ನೋಡ್ಬೇಡಪ್ಪ. ಇದು ಕುಲ್ಡ್ರ್ ನೋಡ್ತಾರಲ್ಲ ಹಂಗೆ ಕಾಣ್ತಿದೆ. ಹ್ಞೂಲ್ಲಪ್ಪ, ಎಷ್ಟು ಸಲ ಹೇಳ್ಬೇಕಂತ ಅದು ನೆನಪಾಗಲ್ಲ. ಎಡಿಟ್ ಮಾಡ್ದಾಗ ಗೊತ್ತಾಗತ್ತೆ. ನಾ ಮತ್ತೆ ಕುಲ್ಡ್ರ್ ನೋಡ್ದಂಗೆ. ಫೈನಲಿ ಮನೆ ಬಂದ್ವಿ ನಿಯರ್ ಬೈ. ಅವಾಗ 12:30. ಇವತ್ತು ಭಾಳ ಲೇಟ್ ಆಯ್ತು. ಯಾಕಂತಂದ್ರೆ ಬಿಕಾಸ್ ಆಫ್ ಇವತ್ತು ಎತ್ತಿಟ್ಟಿದ್ದು ಭಾಳ ಲೇಟ್ ಆಯ್ತು ಅನ್ನಕ್ಕೆ. ಅವಾಗೆ ಫುಲ್ ನಿದ್ದಿ ಫುಲ್ ಹಿಂಗೆ ಡೀಪ್ ಒಳಗೆ ಮುನಿಗೆ ಅವಾಗ ಎದ್ದು ಏನು ಆಗ್ತೈತೆ ತಲೆಮೆ ಇದೇನೆ. ಗೈಸ್ ಇನ್ನೊಂದು ಹೇಳ್ಬೇಕು ಅನ್ನಕ್ಕೆ ನಿಂಗೆ ಗೊತ್ತಿಲ್ಲ. ನಿನಗದು ಮೊನ್ನೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ಎಲ್ಲೇ ನನಗೇನಿದೆ ಅದೇನಾಗ್ಯದ ಗೊತ್ತಾ? ಪೆಟ್ರೋಲ್ ಆಕ್ಷನ್ ಬರಾಗತಿ ಕೊಪ್ಪಳಕ್ಕೆ ಮೇ. ಪೆಟ್ರೋಲ್ ಆಕ್ಷನ್ ಬರಾಗತಿ ಕರೆಗೂ ಮೇ ಕಾಮಿಡಿ. ಅದೇ ಪೆಟ್ರೋಲ್ ಆಕ್ಷನ್ ಬರಾಕತ್ತೀವಿ. ಇದು ಹೆಲ್ಮೆಟ್ ಹಾಕೊಂಡಿರ್ತೀನಲ್ಲ, ಹೆಲ್ಮೆಟ್ ಮುಂದಿಲ್ದದು ಲೋಕಲ್. ಅಂದರೆ ಇನ್ನು ಲೋಕಲ್ ಹೊಡಿಬೇಕಾದ್ರೆ ಇದು ತೆಗ್ದಿರ್ತೀನಿ. ಇದು ತೆಗೆದು ಅದು ಹೈವೇ ದಾಟಾಗ ಹಾಕೊಂಡಿರ್ತೀನಿ ನಾನು. ಹಾಕ್ಯಬೇಕಾದ್ರೆ ಏನಾಗೈತಿ, ಪೆಟ್ರೋಲ್ ಆಕ್ಷನ್ ಹಿಂಗೆ ಬರ್ಬೇಕಾದ್ರೆ ಅದೇ ಚೆಕ್ ಪೋಸ್ಟ್ ಐತಲ್ಲ, ಅಲ್ಲೇ ಚೆಕ್ ಪೋಸ್ಟ್ ಕಡೆ ಹಿಂಗೆ ಬರಾಕತ್ತೀನಿ. ಅವು ಜೇನ್ ಒಳಗೆ ಎದ್ಬಿಟ್ಟಾವ. ಅವು ಬಿಸಿಲಿಗೆ ಬೆಳೆದು ಹಿಂಗೆ ಎದ್ದಿರ್ತಾವಲ್ಲ, ಜೇನ್ ಒಳಗೆ ಎದ್ಬಿಟ್ಟಾವ. ಜೇನ್ ಒಳಗೆ ಎದ್ದಾಗ ನಾವು ನಾರ್ಮಲ್ ಬರಾಕತ್ತೀವಿ. ನಾವು ಜೇನ್ ಒಳಗೆ ಬಂದಾಗ ಹೆಲ್ಮೆಟ್ ಒಳಗೆ ಹಾಕೊಂಡ್ಬಿಟ್ಟಾವ. ಹಿಂಗೆ ಅವು ನಿಧಿಗೂ ಹಿಂದೆ ಬಡ್ದ್ಬಿಟ್ಟಾವ. ಹಿಂಗೆ ಜಾಡ್ಸಕತ್ತೀನಿ. ಮುಂದೆ ಆಟೋ ಐತಿ ನೋಡಿಲ್ಲ. ಸಡನ್ ಹಿಂಗೆ ಬಂದ್ಬಿಟ್ಟವು ಅವು. ಹಿಂಗೆ ಜಾಡ್ಸಕ ಢಗ್ ಗುದ್ದುಬಿಟ್ಟೆ. ಗುದ್ದು ಹಿಂಗೆ ಬಕ್ ಬರಲಿ ಈ ಕಡೆ ನಾ ಬಿದ್ನೆ. ನಿಧಿ ಹಿಂಗೆ ಈ ಕಡೆ ಅಂದ್ರೆ ಅವ್ನು ಬೀಳಲಿಲ್ಲ ನಿಧಿ ಅಷ್ಟೆ. ಅಂದರೆ ಈಗೂ ಇಲ್ಲಿ ಪೇನ್ ಐತಿಲ್ಲ.
ಅಯ್ಯ ಏನ್ ಕರೆಗೂ ಮೇ ಅಡ್ಡಾಡ ಹುಚ್ಚರಂಗ ಮೇ ಹುಚ್ಚರಂಗಲ್ಲ ಜೇನುಳ ಅದು ಒಂದ ಹೊಡ್ತಕ್ಕ ಅದು ಎಲ್ಲಿಂದ ಇದು ಬಂದ್ಬಿಡ್ತದೆ ಅಲ್ಲ ಹಂಗ ಹೊಂಟೆ ಅಲ್ಲ ಅಯ್ಯ ಮೀ ಕರೆಗೂ ಮೀ ಇದು ಹೇಳ್ಬಾರ್ದಂತಿತ್ತು ಅವತ್ತು ವ್ಲಾಗಾಗ, ಯಾಕಂದ್ರೆ ಹೋಗೋ ಇದು ಆಗತ್ತಂತಂದು ಆ್ಯಕ್ಸಿಡೆಂಟ್ ಹೆಂಗೆ ಆತಂದ್ರೆ ಅದೇ ಗೈಸ್ ಹೇಳ್ದಾಗೆ ಈಗ ಇದು ರಿಯಲ್ ಮತ್ತು ಅದೇನು ಮತ್ತು ಪ್ರ್ಯಾಂಕ್ ನೀವು ನಾನು ಪ್ರತಿಯೊಂದು ಮಾಡೋದು ಪ್ರ್ಯಾಂಕ್ ಅನ್ಕಿಂತ ಅನ್ಕಂಗಿದ್ದೀರಿ ಮತ್ತು ನೀವು ರಿಯಲಿ ಆಯ್ತು. ಈಗ ಇದೇನಾಗೈತಿ ಹೆಲ್ಮೆಟ್ ಇದು ಬೇಸ್ ಹೊಡ್ತಬಿದೆ, ಹೆಲ್ಮೆಟ್ ಇದ್ದಿದ್ದಕ್ಕೆ ಸ್ವಲ್ಪ ನನಗೆ ಇದಾಯ್ತು. ಇದೇನೈತಿ ಇದೀಗ ಫ್ಲೆಕ್ಸಿಬಲ್ ಅಂದರೆ ಮೇಲೆ ಕೆಳಗೆ ಆಗ್ತೈತಿ, ಇದಾಗೋದಿಲ್ಲ ಫುಲ್ಲು ಇದು ಇಲ್ಲಿ ಲಾಸ್ಟ್ ಎಂಡ್ ಆಗ್ಬೇಕಾಯ್ತು, ಇಲ್ಲಿಗೆ ಸರ್ದೈತಿ ಇದು ಅಂದ್ರೆ ಫುಲ್ಲು ಸಿಕ್ಕಂಬಿಟ್ಟೆದ್ದ ಪುಟ್ಟ ಬರೋದು ಇದನ್ನು ಲಾಸ್ಟ್ ಇಲ್ಲಿ ಮಟ್ಟ ಇದು ಹಾಕದೈತೆ. ಇದಕ್ಕೆ ಅಲ್ಲಿ ಮುಂದೆ ಬಂದ್ಬಿಡೈತೆ ಏನಾಗುತ್ತೆ ಪೆಟ್ರೋಲ್ 200-300 ರೂಪಾಯಿ ಹಾಕ್ಸಿದ್ದೆ, ಅದೇನಾಗ್ಬಿಡ್ತು ದಬಾಸಿ ಸೋರಾಕತ್ಬಿಡ್ತು, ಫುಲ್ಲು ಸೋರ್ಬಿಡ್ತು. ಅಲ್ಲೊಂದು ಅಮೌಂಟ್ ಅಲ್ಲೊಂದು ಸ್ವಲ್ಪ ಜಾಸ್ತಿ ಹೋಗ್ಬಿಡ್ತು. ಬರ್ಬೇಕಾದ್ರೆ ಹಿಂಗಾಯ್ತು, ಮತ್ತು ಯಾರಿಗೇನು ಗೊತ್ತಿದ್ದಿಲ್ಲ ಗೈಸ್ ಇದು, ಅದಕ್ಕೆ ನಿಧಿಗೂ ಬೇಡ ಹೇಳೋದ ಆಮ್ಯಾಗ ನೋಡಿ ಹೇಳಮ್ಮಂತಂದೆ. ಈಗೂ ಗೈಸ್ ಎಲ್ಲಿ ಪೇನ್ ಐತೆ ಫುಲ್ ಈ ಕಡೆ ಮೇಲೆ ಅಂದರೆ ಇಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ಮೇಲೆ ಪೇನ್ ಐತಿ ಅಂದರೆ ಹೊಡ್ತಾ ಅಂದರೆ ಗೀಚ್ ಏನು ಬಿದ್ದಿಲ್ಲ, ಬೋನಿಗೆ ಹೊಡ್ತಾ ಬಿದ್ದೈತಿ. ಅವಂಗೂ ನಿಧಿಗೆ ಇಲ್ಲಿ ಬಿದ್ದೈತಿ, ಸ್ವಲ್ಪ ಬಾತೈತಿ, ಅದು ಕಮ್ಮಿ ಆಗೈತೆ ಅಂತ ಹೇಳ್ಯಾನ. ಸ್ವಲ್ಪ ಹೆಲ್ಮೆಟ್ ಇದ್ದಿದ್ದಕ್ಕಿದೆ ನಂದು. ಅದ್ರಾಗ ಲ್ಯಾಪ್ಟಾಪ್ ಬೇರೆ ತೊಗೊಂಡೋಗಿದ್ದೆ, ಲ್ಯಾಪ್ಟಾಪ್ ಒಳಗಡೆ ಸ್ಕ್ರೀನ್ ಒಳಗಡೆ ಸ್ವಲ್ಪ ಹಿಂಗೆ ವೈಟ್ ಕಲರ್ ಪ್ಯಾಚ್ ಬಂದ್ಬಿಡೈತೆ. ನನಗೇನಾದ್ರೂ ಅಂದರೆ ಲ್ಯಾಪ್ಟಾಪ್ ಆಗಬಾರ್ದಿತ್ತು, ಅದು ಒಳಗೆ ಸೇಫ್ಟಿ ಇಟ್ಟಿದ್ರು ಲ್ಯಾಪ್ಟಾಪ್ ಹಂಗೆ ಇದಾತು ಹಿಂಗೆಲ್ಲ ಯಾಕೆ ಟೈಮ್ ಅಂದರೆ ಜೇನುಳ ಸೀದಾ ಗೈಸ್ ದೊಡ್ಡ ಜೇನುಳ ಒಳಗೆ ಒಕ್ಕಂಬಿಡು ಹೆಲ್ಮೆಟ್ ಒಳಗಡೆನೆ ಒಕ್ಕಂಡು ಏನು ಮಾಡ್ಬೇಕು, ಕೈ ಕಾಳು ಆಡವಲ್ದು. ಅದು ರೋಡು ನಡ್ಕ ಆಟೋ ನಿಂದ್ರಿಸ್ಬಿಡೋಣ ಹಿಂಗೆ ಜಾಡ್ಸಕತ್ತಿ ತಲೆ ಬಗ್ಗಿಸಿ ಹಿಂಗೆ ಜಾಡ್ಸೋದ್ರು ಇಟ್ಟುಬಿಟ್ಟ ಹೋಗಿ ತಪ್ಪು ನರ್ಕ ಇತ್ತು ಗೈಸ್. ಆದರೂ ಪುಣ್ಯಕ್ಕೆ ಏನಾಗಿಲ್ಲ ದೇವ್ರು ಇದ್ದಿದ್ದಕ್ಕೆ. ಅದಕ್ಕೆ ಗೈಸ್ ಈಗ ಫೈನಲಿ ಮನೆಗೆ ಬಂದ್ವಿ. ನಾಳೆ ಹೋಗೋದು ಪ್ಲ್ಯಾನ್ ಇತ್ತು. ನಾವೇನು ಅನ್ಕೊಂಬಿಟ್ಟಿದ್ವಿ ಇವತ್ತೇ ಮದ್ದು ಸುಡುತ್ತೆ ಅಂತ ಇರುತ್ತೆ ಕೊಪ್ಪಳದಾಗ, 3ನೇ ದಿನ ಅನ್ಕೊಂಡ್ವಿ. ಅದು ನೋಡಿದ್ರೆ ಇವತ್ತೇ ಎಲ್ಲ ಮುಗಿದ್ಬಿಡ್ತು. ನಾವು 2ನೇ ತಾರೀಕಿಗೆ ಇರೋದು ಗೊತ್ತಿಲ್ಲ, ಅದಕ್ಕೆ ಈಗ ನಾಳೆ ನೋಡ್ಬೇಕು. ಯಾಕಂದ್ರೆ ವರುಣ ದರ್ಶನಕ್ಕೆ ಬಂದಿಲ್ಲ, ನಾಳೆ ಹೋಗಿ ಸ್ವಲ್ಪ ಪ್ರಸಾದ ಗಿಸಾದ ಮಾಡಿ ಬರೋ ಪ್ಲ್ಯಾನ್ ಐತಿ. ನಾನು ನಿಧಿ ವರುಣ ಹೊಂಟಿವಿ, ನೋಡೋಣ ಹೋಗೋಣ, ನಿಮಗೂ ತೋರಿಸುವ ಪ್ರಸಾದ. ಯಾಕಂದರೆ ಎಲ್ಲ ಲೀಟ್ರ್ ಗಂಟ್ಲೆ ಸೇರು ಗಂಟ್ಲೆನೇ ಪ್ರಸಾದ ಇರುತ್ತೆ. ಹೋದ್ಸಲ ವೀಡಿಯೋ ಬಿಟ್ಟಿದ್ವಿ ಸೈಕಿತ್ತು, ಈ ಸಲನೂ ಟ್ರೈ ಮಾಡ್ತೀವಿ ವೀಡಿಯೋ ಬಿಡೋಕ್ಕೆ ಅಂತ ಹೇಳಿ ನೀವು ಊಟ ಮಾಡಿರಿ ನಾವು ಊಟ ಮಾಡಿ ಅಂತ ಹೇಳ್ಕೊತ ಟೇಕ್ ಕೇರ್, ಗುಡ್ ನೈಟ್. ಇವತ್ತು ಒಂದು ಹೆವಿ ಖುಷಿ ಆಗೈತೆ ಗೈಸ್ ಅಂತಂದು ಬೇಡ ಸದ್ಯಕ್ಕೆ ಹೇಳೋದಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್, ಲವ್ ಯು ಗೈಸ್.